ಓಂ ಶಾಂತಿ. ಪರಮಾತ್ಮ ಸದಾಶಿವ, ಸದಾ ಕಲ್ಯಾಣಕಾರಿ, ಸದಾ ಮಂಗಳಕಾರಿ, ಸದಾ ಶುಭಕಾರಿ. ಪರಮಾತ್ಮನು ಅಹಿಂಸಕನು, ಎಂದಿಗೂ ಯಾರಿಗೂ ಹಿಂಸೆ, ದುಃಖ, ಕಷ್ಟ ಕೊಡುವುದಿಲ್ಲ. ಅವನು ಸುಖದಾತ ಆಗಿದ್ದಾರೆ. ಓಂ ನಮಃ ಶಿವ ಎಂದು ಪೂಜಿಸುತ್ತೇವೆ. ಓಂ ಎಂದರೆ ಆತ್ಮಜ್ಯೋತಿಯಾದ ನಾನು, ಶಿವಾಯ ಅಂದರೆ ಪರಂಜ್ಯೋತಿ ಪರಮಾತ್ಮನಿಗೆ ನಮಃ ವಂದಿಸುತ್ತೇನೆ ಎಂದು ಅರ್ಥ. ಪರಮಾತ್ಮ ಪರಂಜ್ಯೋತಿಯಾಗಿದ್ದಾರೆ. ಆತ್ಮರುಗಳು ಜ್ಯೋತಿ ಸ್ವರೂಪ. ಪರಮಾತ್ಮ ಎಂದಿಗೂ ಅಂತ್ಯ ವಿನಾಶ ಆಗುವುದಿಲ್ಲ. ಅದೇ ಪ್ರಕಾರ ಆತ್ಮರುಗಳು ಕೂಡ ವಿನಾಶ ಹೊಂದುವುದಿಲ್ಲ. ವಿನಾಶ ಆಗುವುದು ದೇಹ, ಶರೀರ. ಆತ್ಮ ಅಮರ. ಯಾವ ರೀತಿ ಪರಮಾತ್ಮನು ಅನಾದಿ, ಅವಿನಾಶಿ, ಅಮರ, ಅದೇ ತೆರನಾಗಿ ಆತ್ಮರುಗಳು ಸಹ ಅನಾದಿ, ಅವಿನಾಶಿ, ಅಮರ ಆಗಿದ್ದಾರೆ. ದೇಹ ಅಲ್ಲ, ಆತ್ಮ ಅಮರ. ಪರಮಾತ್ಮ ಜ್ಞಾನ ಸಾಗರ, ಆನಂದ ಸಾಗರ, ಶಾಂತಿಯ ಸಾಗರ ಮತ್ತು ಸುಖದ ಸಾಗರ ಆಗಿದ್ದಾರೆ. ಪರಮಾತ್ಮನ ಶಕ್ತಿ ಪಡೆದು ಆತ್ಮರುಗಳು ಆನಂದ ಸ್ವರೂಪ, ಶಾಂತಿ ಸ್ವರೂಪ, ಜ್ಞಾನ ಸ್ವರೂಪ, ಸುಖ ಸ್ವರೂಪ ಆಗುವರು. ಪರಮಾತ್ಮನು ವರದಾತನು ಆಗಿರುವನು. ಭಕ್ತರಿಗೆ ಭಕ್ತಿಯ ಫಲ ಕೊಡುತ್ತೇನೆ ಎಂದು ಹೇಳಿದ್ದಾರೆ. ಮನುಷ್ಯರು ತಮ್ಮ ಇಚ್ಛೆಗಳನ್ನು, ಬೇಡಿಗಳನ್ನು ಅದಕ್ಕೋಸ್ಕರ ಭಗವಂತನ ಎದುರಿಗೆ ಇಡುವರು, ಭಕ್ತಿ ಸಲ್ಲಿಸುವರು. ಭಕ್ತಿ ಅನೇಕ ವಿಧದಲ್ಲಿ ಮಾಡುವರು. ಅಂದರೆ ಭಗವದ್ಗೀತೆಯಲ್ಲಿ ಭಕ್ತಿಯ ವಿಸ್ತಾರ ಹೇಗಿದೆ ಅಂತಂದರೆ, ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ನಂತೆ ಮಾಮ ಬುದ್ಧಯ ಪರಂಭಾವ ಮಜಾನಂತೋ ಮಮಾವೇ ಮನುತ್ತಮಂ. ಅಂದರೆ ಪರಮಾತ್ಮ ಅವ್ಯಯವೂ ನಿರತಿಶಯವೂ ಆದ, ಅಂದರೆ ಪರಮಾತ್ಮನ ಸ್ವರೂಪವನ್ನು ಅರಿಯದ ಮೂಢರು, ವ್ಯಕ್ತಿಗಳು ಅವ್ಯಕ್ತನಾಗಿದ್ದ ಪರಮಾತ್ಮ ಈ ರೀತಿ ವ್ಯಕ್ತಗೊಂಡೆ ರಾಮನ ರೂಪದಲ್ಲಿಯೋ, ಹನುಮಂತನ ರೂಪದಲ್ಲಿಯೋ, ಕೃಷ್ಣ ರೂಪದಲ್ಲಿಯೋ, ಈ ರೀತಿ ಅನೇಕ ಬಗೆಯ ರೂಪದಲ್ಲಿ ವ್ಯಕ್ತಗೊಂಡರೆಂದು ಎಣಿಸುತ್ತಾರೆ ಎಂದು ಹೇಳಲಾಗಿದೆ. ಅನೇಕರು ಅನೇಕ ರೀತಿಯ ಪೂಜೆಗಳಲ್ಲಿ ತೊಡಗಿರ್ತಾರೆ. ಅನೇಕ ರೂಪದಲ್ಲಿ ದೇವತೆಗಳ ಪೂಜೆ ಮಾಡುವರು. ಅವ್ಯಕ್ತನಾದ ಪರಮಾತ್ಮನು ಈ ರೀತಿ ವ್ಯಕ್ತಗೊಂಡರೆಂದು ಭಾವಿಸಿ ರಾಮನ ಭಕ್ತರು ರಾಮನ ಪೂಜೆ ಮಾಡಿದರೆ, ಕೃಷ್ಣನ ಭಕ್ತರು ಕೃಷ್ಣನ ಪೂಜೆ, ಹನುಮಂತನ ಭಕ್ತರು ಹನುಮಂತನ ಪೂಜೆ ಮಾಡುವರು. ರಾಮರ ಭಕ್ತರಿಗೆ ಹನುಮಂತನ ದರ್ಶನ ಆದರೆ ನಡೆಯುವುದಿಲ್ಲ. ಭಕ್ತರು ತಮ್ಮ ಇಷ್ಟ ದೇವತೆಗಳನ್ನೇ ಧ್ಯಾನಿಸುವರು. ಇನ್ನೊಂದೆಡೆ ವಚನಗಳಲ್ಲಿ ಭಕ್ತರ ಬಗ್ಗೆ ಈ ರೀತಿ ವರ್ಣನೆ ಮಾಡಿದ್ದಾರೆ. ಅಂದರೆ ಅವರ ಭಕ್ತಿ ಭಾವ ಈ ರೀತಿ ಇದೆ: ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರಂತೆ ತೆರನಾಗಿ ಇರುತ್ತಿಹನು ನಮ್ಮ ಶಿವಯೋಗಿ ಎಂದು ಬಸವಣ್ಣವರು ಹೇಳಿದ್ದಾರೆ. ಪರಮಾತ್ಮ ಭಕ್ತರು ಯಾವ ರೂಪ ಅಭಿಲಾಷೆ ಪಡ್ತಾರೆ, ಅಂದರೆ ಅದೇ ಪ್ರಕಾರ ಅವರಿಗೆ ಆ ದರ್ಶನ ಭಾಗ್ಯವನ್ನು ಕೊಡುವನು ಅಂತ ಆ ಒಂದು ವಚನದಲ್ಲಿ ಸ್ಪಷ್ಟ ಆಗುತ್ತದೆ. ಆದರೆ ಪರಮಾತ್ಮನೇ ಬೇರೆ ಮತ್ತು ಅವನ ರೂಪವೇ ಬೇರೆ ಎಂದು ಅರ್ಥೈಸಲಾಗಿದೆ. ಶ್ಲೋಕವು ಕೂಡ ಪರಮಾತ್ಮ ಅವ್ಯಕ್ತ, ಅಂದರೆ ಅವನ ರೂಪ ಬೇರೆಯಾಗಿದೆ. ಭಕ್ತರ ಭಾವನೆ ಶ್ರದ್ಧೆ ಪಟ್ಟು ಯಾವ ರೂಪದಲ್ಲಿ ಕರೀತಾರೆ ಆ ರೂಪದಲ್ಲಿ ದರ್ಶನ ಕೊಡುತ್ತಾನೆ. ಮತ್ತು ಯಾವ ರೂಪದಲ್ಲಿ ಪರಮಾತ್ಮ ಇದ್ದಾರೆ ಆ ಒಂದು ಎಂದರೆ ಆ ರೂಪ, ಆ ಒಂದು ಧಾಮ ಯಾರಿಗೂ ಗೊತ್ತಿಲ್ಲ. ಪರಮಾತ್ಮನ ಪರಂಧಾಮ ನಿವಾಸಿಯಾಗಿದ್ದಾರೆ. ಅಲ್ಲಿ ಜ್ಯೋತಿ ಸ್ವರೂಪದಲ್ಲಿ ವಿರಾಜಮಾನವಾಗಿದ್ದಾರೆ. ಸೂರ್ಯ ಆಕಾಶದಲ್ಲಿದ್ದು ಬಿಸಿಲು ಬೆಳಕನ್ನು ಪ್ರಸರಿಸುತ್ತಾನೆ, ಭೂಮಿಗೆ ಬೆಳಕು ಬಿಸಿಲು ಕೊಡುತ್ತಾನೆ. ಇದೇ ಪ್ರಕಾರ ಅಂದರೆ ಸೂರ್ಯ ಭೂಮಿಗೆ ಬೆಳಕನ್ನು ಅಥವಾ ಬಿಸಿಲನ್ನು ಕೊಡಲು ಎಲ್ಲ ಕಡೆ ಆಕಾಶದಲ್ಲಿ ಎಲ್ಲ ಕಡೆ, ಭೂಮಿಯಲ್ಲಿ ಎಲ್ಲ ಕಡೆ ಪ್ರಸರಿಸಿಲ್ಲ, ಸರ್ವ್ಯಾಪಿ ಆಗಿಲ್ಲ. ಒಂದೆಡೆ ಇದ್ದು ಏನು ಮಾಡ್ತಾನೆ, ಇಡೀ ಜಗತ್ತಿಗೆ ಬಿಸಿಲು ಬೆಳಕನ್ನು ಕೊಡ್ತಾನೆ. ಅದೇ ಪ್ರಕಾರ ಈ ಸೃಷ್ಟಿಗೆ ಭಗವಂತ ಮಾಲೀಕನಾಗಿದ್ದಾನೆ. ಅಂದರೆ ಯಾವ ರೀತಿ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಮಾಲೀಕನಾಗಿ ಆ ಒಂದು ಮನೆಯನ್ನು ನಿರ್ವಹಣೆ ಮಾಡ್ತಾನೆ, ನಿರ್ವಹಣೆ ಮಾಡಲು ಆ ಮನೆಯಲ್ಲೇ ವ್ಯಾಪಿಸುವುದಿಲ್ಲ, ಮನೆಯಲ್ಲೇ ಇದ್ದು ಎಲ್ಲ ಆಗುಹೋಗುಗಳನ್ನು ನಡೆಸುತ್ತಾನೆ. ಅಂದರೆ ಅದರಂತೆ ಪರಮಾತ್ಮನ ಈ ಜಗತ್ತನ್ನು ಉದ್ಧಾರ ಮಾಡಲು, ಜಗತ್ತಿನ ಪಾಲನೆ ಮಾಡಲು ಇಡೀ ಸೃಷ್ಟಿಯಲ್ಲಿ ಎಲ್ಲೆಡೆ ಸರ್ವ್ಯಾಪಿ ಆಗಿಲ್ಲ. ತನ್ನ ಕರ್ತವ್ಯವನ್ನು ಒಂದೆಡೆ ಅಂದರೆ ಪರಂಧಾಮದಲ್ಲಿ ಇದ್ದು, ಪರಂಧಾಮ ಅವನ ಒಂದು ನಿವಾಸ ಸ್ಥಾನ ಆಗಿದ್ದು ಈ ಜಗತ್ತನ್ನು ಅಲ್ಲಿಂದ ನಡೆಸಬಲ್ಲನು. ಹಾಗಂತ ಸೃಷ್ಟಿಯಲ್ಲಿ ಸರ್ವ್ಯಾಪಿ ಆಗೋ ಅವಶ್ಯಕತೆ ಪರಮಾತ್ಮನಿಗಿಲ್ಲ. ಪರಮಾತ್ಮ ಸರ್ವ್ಯಾಪಿ ಅಲ್ಲ. ಪರಮಾತ್ಮ ಸರ್ವ್ಯಾಪಿ ಆಗಿದ್ದರೆ ಅವತರಣೆ ಮಾಡುವ ಮಾತೇ ಬರುವುದಿಲ್ಲ. ಪರಮಾತ್ಮ ಧರ್ಮಜ್ಞಾನಿಯಾದಾಗ ಭೂಮಿ ಮೇಲೆ ಅವತರಣೆ ಮಾಡುವರು. ಈ ಪದವು ಎರಡು ಅರ್ಥಗಳನ್ನು ಸೂಚಿಸುತ್ತದೆ. ಅಂದರೆ ಪರಮಾತ್ಮ ಈ ಜಗತ್ತಿನಲ್ಲಿ ಇಲ್ಲ ಅಂತ, ಹಾಗೂ ಸರ್ವ್ಯಾಪಿ ಆಗಿಲ್ಲ ಎಂದು. ಎರಡನೇದು ಪರಮಾತ್ಮ ಬ್ರಹ್ಮ ಮಹಾತತ್ವ ಪರಂಧಾಮದಲ್ಲಿ ಇರುವರು, ಹಾಗಿದ್ದರೆ ಅವತರಣೆಯನ್ನು ಪಡೆಯುವರು ಎಂದು ಅರ್ಥ. ಅಂದರೆ ಪರಮಾತ್ಮ ಈ ಸೃಷ್ಟಿಯಲ್ಲಿ ಇಲ್ಲ, ಅವನ ಪ್ರೆಸೆನ್ಸ್ ಈ ಜಗತ್ತಿನಲ್ಲಿ ಇಲ್ಲ, ಹಾಗಿದ್ದರೆ ಸರ್ವ್ಯಾಪಿ ವಿಷಯವೇ ಬರೋದಿಲ್ಲ. ಒಂದು ಗ್ಲಾಸಿನಲ್ಲಿ ನೀರು ಹಾಕಿ ಅದರಲ್ಲಿ ಸಕ್ಕರೆ ಬೆರೆಸಿದರೆ ಅದು ಸಿಹಿ ನೀರು ಆಗುವುದು. ಅಂದರೆ ಸಕ್ಕರೆ ನೀರಲ್ಲಿ ಹರಡಿ ನೀರು ಸಿಹಿ ಆಗುವುದು.
ಒಂದು ಗ್ಲಾಸ್ನಲ್ಲಿ ನೀರು ಹಾಕಿ ಅದರಲ್ಲಿ ಉಪ್ಪು ಬೆರೆಸಿದರೆ ಆ ನೀರು ಉಪ್ಪು ಆಗ್ಬೋದು, ಉಪ್ಪು ನೀರು ಆಗ್ಬೋದು. ಅಂದರೆ ಓಂ